ಶ್ರೀ ಪರಾಭವನ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರ್ತಕ್ಕಂಥದ್ದು. ತೃತೀಯ ತಿಥಿ ಶತಭಿಷ ನಕ್ಷತ್ರ ಈ ದಿವಸ ಶನಿವಾರವಾಗಿದೆ, ತೃತೀಯ ತಿಥಿಯೂ ಇದೆ. ಹೀಗಾಗಿ ಅಮ್ಮನವರ ಪ್ರಾರ್ಥನೆ, ಗೌರಿ ಪ್ರಾರ್ಥನೆ ಮಾಡೋದು ಬಹಳ ಒಳ್ಳೆಯದು. ಅಮ್ಮನವರ ಸನ್ನಿಧಾನಕ್ಕೆ ಈ ದಿವಸ ಶನಿವಾರ ಹೋಗಬಾರ್ದು ಅಂತೇನಿಲ್ಲ. ಶನಿವಾರ ಹೋಗಿ ಅಮ್ಮನವರಿಗೆ ಕೆಂಪು ಹೂಗಳನ್ನು ಸಮರ್ಪಣೆ ಮಾಡಿದ್ರೆ ಈ ದಿವಸ ನೋಡಿ ಆ ರಜೋಗುಣದಿಂದ ಬರತಕ್ಕಂತಹ ಕ್ರೌರ್ಯ ಮತ್ತು ತೊಡಕುಗಳು ಇವುಗಳನ್ನೆಲ್ಲ ಬಿಡಿಸಿಕೊಡ್ತಾಳೆ ತಾಯಿ. ಹೀಗಾಗಿ ಕೆಂಪು ಹೂ ಸಮರ್ಪಣೆ ಮಾಡಿ. ಈ ದಿವಸ ಗ್ರಹಸ್ಥಿತಿಯನ್ನು ಕಾಣ್ತೀವಿ. ಶುಕ್ರ ಇಷ್ಟು ದಿವಸ ಶತ್ರುಕ್ಷೇತ್ರದಲ್ಲಿ ರವಿಯ ಮನೆಯಲ್ಲಿದ್ದ, ಈಗ ನೀಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಶುಕ್ರ ಗ್ರಹಗಳಲ್ಲೆಲ್ಲ ಅತ್ಯಂತ ಸುಂದರನೂ ಮತ್ತು ಶುಭವನೂ ಆಗಿರತಕ್ಕಂಥ ಗ್ರಹನಾಗಿದ್ದಾನೆ. ಶುಕ್ರ ಮಂಗಳಕಾರಕ ಗ್ರಹ, ಮನಸ್ಸಿಗೆ ಮುದವನ್ನು, ಸಂತೋಷವನ್ನು, ಉತ್ಸಾಹವನ್ನು ತಂದುಕೊಡ್ತಕ್ಕಂಥ ಗ್ರಹ. ಅಂಥವನು ಬಲಹೀನನಾದಾಗ ನಮಗೆ ತೊಂದರೆಗಳುಂಟಾಗುತ್ತೆ. ಮನಸ್ಸಿಗೆ ಉಲ್ಲಾಸ ಅನ್ನೋದು ಕಳೆದು ಹೋಗುತ್ತೆ. ನೀವು ಯಾವುದೋ ಒಂದು ಮನರಂಜನೆಗೆ ತೊಡಗಬೇಕು, ಮನಸ್ಸಿಗೆ ಹಿತವಾದ ಕಡೆ ಹೋಗಬೇಕು ಅಂತ ಅಂದುಕೊಂಡ್ರೂ ಹೋಗ್ಲಿಕ್ಕೆ ಆಗದೆ ಹೋಗಿಬಿಡ್ತಕ್ಕಂಥದ್ದಾಗುತ್ತೆ. ಶುಕ್ರನ ಒಂದು ನೀಚ ಸ್ಥಾನದ ಸಂಚಾರ ಸ್ಥಿತಿಯಲ್ಲಿ ಮನಸ್ಸಿಗೆ ಉಲ್ಲಾಸ ಕಳೆದು ಹೋಗುತ್ತೆ. ಮುಖ್ಯವಾಗಿ ರೋಗಬಾಧೆಗಳು, ಅಲ್ಲಿ ಗುಹ್ಯಸ್ಯಾಮಯ ಮೂತ್ರಕೃಚ್ಛ ಮದನ ವ್ಯಾಪಾರ ಮದನ ಶುಕ್ಲ ಸ್ತೃತಿ ಅಂತೆಲ್ಲ ಹೇಳುತ್ತೆ. ಹೀಗಾಗಿ ಗುಹ್ಯ ರೋಗಗಳ ಬಾಧೆ ಜಾಸ್ತಿ ಆಗ್ತಕ್ಕಂಥದ್ದು ಅದು ಶುಕ್ರ ಸೂಚಿಸ್ತಾನೆ. ಮತ್ತು ವಾತ ಮತ್ತು ಕಫ ಇವುಗಳನ್ನು ಸೂಚಿಸ್ತಕ್ಕಂಥವನಾಗಿದ್ದಾನೆ ಶುಕ್ರ. ಹೀಗಾಗಿ ವಾತ ಸಂಬಂಧಿ ರೋಗಗಳು, ಕಫ ಸಂಬಂಧಿ ರೋಗಗಳು ನಿಮ್ಮನ್ನು ಬಾಧಿಸಬಹುದು. ನಿಮ್ಮ ಅಲಂಕಾರ ಅಥವಾ ನಿಮ್ಮ ಸೌಂದರ್ಯ, ದೇಹ ಸೌಂದರ್ಯ ಬಹಳ ಮುಖ್ಯ. ಅಲಂಕಾರ ಪಕ್ಕಕ್ಕಿಡಿ, ದೇಹ ಸೌಂದರ್ಯವೇ ಕಳೆಗುಂದಬಹುದು. ಒಂದು ಮಸಿ ಬೆಳೆದ ಹಾಗೆ ಆ ರೀತಿಯಲ್ಲಿ ಯಾವುದೋ ಒಂದು ರೋಗದ ಮಸಿಯೋ ಅಥವಾ ಭಾವನಾತ್ಮಕವಾಗಿ ಚಿಂತೆ ಅನ್ನುವಂಥ ಮಸಿಯೋ ಬೆಳೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೀಗಾಗಿ ಶುಕ್ರ ಈ ದಿವಸದಿಂದ ಅವನು ಕನ್ಯಾ ರಾಶಿಯಲ್ಲಿ ಸಂಚರಿಸ್ತಾನೆ. ಹೀಗಾಗಿ ಎಷ್ಟೋ ಜನರಿಗೆ ಮನಸ್ಸಿಗೆ ಆ ಉಲ್ಲಾಸ ಅಂತಕ್ಕಂಥದ್ದು ಕಳೆದು ಹೋಗುತ್ತೆ, ಉತ್ಸಾಹಗಳು ಕಳೆದು ಹೋಗುತ್ತೆ. ಅವನು ಸಂಪತ್ತು, ವಸ್ತ್ರ, ಆಭರಣ, ಅಲಂಕಾರ, ಸ್ತ್ರೀ ಮತ್ತು ಪುರುಷರ ಸೌಖ್ಯಗಳು ಇವುಗಳನ್ನೆಲ್ಲ ಪ್ರತಿನಿಧಿಸ್ತಕ್ಕಂಥವನು. ಹೀಗಾಗಿ ಆ ಎಲ್ಲ ವಿಚಾರಗಳಲ್ಲೂ ನಮಗೆ ಆ ಸೌಖ್ಯತೆಯನ್ನು ಕಡಿಮೆ ಮಾಡಿಬಿಡ್ತಾನೆ ಶುಕ್ರ. ಯಾವುದೊಂದಕ್ಕೂ ಉಲ್ಲಾಸ ಇಲ್ಲ. ವೆಬ್ ಸೀರೀಸ್ ನೋಡ್ತಾ ಇರ್ತೀರ, ಆದರೆ ತಲೆ ಚಿಟ್ಟಿಡ್ದು ಹೋಗುತ್ತೆ. ಯಾವುದೋ ಸಂಗೀತ ಕೇಳ್ತಾ ಇದ್ದೀರಾ, ರುಚಿಯ ಕರ್ಣಗಳಿಗೆ ಹಿತವಾಗಿರೋದಿಲ್ಲ. ಯಾವುದೋ ಒಂದು ಚಲನಚಿತ್ರ ನೋಡ್ತಾ ಇರ್ತೀರ, ಕಣ್ಣುಗಳಿಗೆ ಉರಿ ಮತ್ತು ಕಣ್ಣಿನ ನೋವು, ಅದು ಕೊಡುವ ಸಂತೋಷಕ್ಕಿಂತ ಬಾಧೆ ಶುರುವಾಗಿಬಿಡುವ ಸಾಧ್ಯತೆ ಹೆಚ್ಚು. ದಾಂಪತ್ಯದಲ್ಲಿ ಅನ್ಯೋನ್ಯವಾಗಿರ್ತಕ್ಕಂಥ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಸಂಗಾತಿಯಲ್ಲೂ ಕೂಡ ಏನೋ ಒಂದು ರೀತಿಯ ವಿರಸ ಅಥವಾ ಏನೋ ಒಂದು ರೀತಿಯ ಕಹಿ ಭಾವನೆಗಳು ಸುಳಿದಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆಗಳನ್ನು ಹೆಚ್ಚು ಮಾಡ್ತಾನೆ. ಮತ್ತು ಗುಹ್ಯಸ್ಯಾಮ ಹೇಳನಲ್ಲ, ಗುಹ್ಯ ರೋಗಗಳ ಬಾಧೆ ಅವುಗಳು ನಿಮ್ಮನ್ನು ಚಿತ್ರಹಿಂಸೆ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಫಲಗಳನ್ನು ಸೂಚಿಸ್ತಾರೆ ಶುಕ್ರ ಬಲಹೀನನಾಗಿದ್ದಾಗ. ಬುಧ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ, ಶನೈಶ್ಚರನೂ ತಕ್ಕ ಮಟ್ಟಿಗೆ ಚೆನ್ನಾಗಿದ್ದಾನೆ. ಹೀಗಾಗಿ ಬೇರೆ ಬೇರೆ ಗ್ರಹಗಳು ಚೆನ್ನಾಗಿದ್ದಾವೆ. ನಾನು ಹೇಳ್ತಾ ಇರೋದು ಒಂದು, ರವಿಯು ಚೆನ್ನಾಗಿದ್ದಾನೆ ಮಿತ್ರಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಶುಕ್ರನೊಬ್ಬನಿಂದ ಈ ಶುಕ್ರ ಯಾವ್ಯಾವುದಕ್ಕೆ ಕಾರಕನೋ ಅಂಥವುಗಳಿಂದ ನಮಗೆ ಸಮಸ್ಯೆಗಳಾಗಬಹುದು. ಹೀಗಾಗಿ ಅದೊಂದು ಗಮನಿಸ್ಕೊಳ್ಬೇಕು. ಉಳಿದ ಹಾಗೆ ಬೇರೆ ಗ್ರಹಗಳೆಲ್ಲ ಚೆನ್ನಾಗಿರೋದ್ರಿಂದ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಈಗ ನಾವು ಒಂದು ಶರೀರಕ್ಕೆ ನಮ್ಮ ಪುಷ್ಟಿಗೋಸ್ಕರ ನಾವೊಂದು ಆಹಾರ, ಒಂದು ಊಟ ಮಾಡ್ತಾಯಿದ್ದೀವಿ ಅಂದ್ಕೊಂಡ್ರೆ, ನಮ್ಮ ತಟ್ಟೆ ಎಲೆಯಲ್ಲಿ 10 ಭೋಜ್ಯ ಭಕ್ಷ್ಯಗಳಿದ್ದಾವೆ ಅಂತಂದರೆ ಅದರಲ್ಲಿ 9 ವೆರೈಟಿ ಬೇರೆ ಬೇರೆ ಬಗೆಯ ಖಾದ್ಯಗಳು, ಭಕ್ಷ್ಯಗಳು, ಭೋಜ್ಯಗಳು ಇವೆಲ್ಲ ತುಂಬ ರುಚಿಯಾಗಿದ್ದರೆ, ಒಂದು ಯಾವುದೋ ಪಲ್ಯ ಹಾಳಾಗಿದ್ದರೆ ಅದರ ಬಗ್ಗೆ ಹೇಗೆ ನಾವು ತಲೆ ಕೆಡಿಸ್ಕೊಳ್ಳಲ್ವೋ ಅಷ್ಟು ಉಳಿದಿದೆಯಲ್ಲಪ್ಪ ಅದನ್ನು ತಿನ್ನೋಣ ಅಂತ ಹೇಗೆ ಅಂದ್ಕೋತೀವೋ ಹಾಗೆ ಬೇರೆ ಗ್ರಹಗಳು ನಿಮಗೆ ಸಮೃದ್ಧಿಯ ಫಲವನ್ನು, ಶುಭ ಫಲವನ್ನು ತಂದುಕೊಡ್ತಾರೆ. ಶುಕ್ರ ಒಂದು ರೀತಿಯಲ್ಲಿ ವರ್ಣರಂಜಿತವಾದ ಈ ಸಂಡಿಗೆ, ಹಪ್ಪಳ ಅದನ್ನು ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ, ಆ ರೀತಿಯ ಗ್ರಹ. ಇಷ್ಟೆಲ್ಲ ಇದ್ದರೂ ಅದರ ಕಡೆಗೆ ಮನಸ್ಸು ಹೋಗುತ್ತೆ. ಆ ರೀತಿಯ ಶುಕ್ರ, ಆ ರೀತಿಯ ಗ್ರಹ ಶುಕ್ರ. ಹೀಗಾಗಿ ಅದು ಕೊರತೆ ಆದರೆ ಊಟವೇ ಕೊರತೆ ಆಗೋ ರೀತಿಯ ಭಾವನೆ ಉಂಟು ಮಾಡ್ತಾನೆ ಶುಕ್ರ. ಈ ಕಾರಣದಿಂದಾಗಿ ನವಗ್ರಹಗಳಲ್ಲಿ ಶುಕ್ರನಿಗೆ ಒಂದು ಬೇರೆ ರೀತಿಯ ಸ್ಥಾನ ಇದೆ. ಆ ರೀತಿಯಲ್ಲಿ ಈ ದಿವಸ ನಿಮಗೆ ಯಾವುದು ರಂಜಿತವಾಗಿ, ವರ್ಣರಂಜಿತವಾಗಿ ಮತ್ತು ಒಂದು ವಿಶೇಷ ರುಚಿಯನ್ನು ತಂದುಕೊಡುತ್ತೋ ಆ ಹಪ್ಪಳ ಸಂಡಿಗೆ, ಆ ರೀತಿಯ ಶುಕ್ರ ಡಲ್ ಆಗಿರೋದ್ರಿಂದ ನಿಮಗೆ
ಸ್ವಲ್ಪ ಈ ಒಂದು ತಿಂಗಳುಗಳ ಕಾಲ ಯಾವುದು ಅಷ್ಟು ರುಚಿ ಅನ್ನಿಸ್ದೆ ಹೋಗ್ಬಿಡುತ್ತೆ. ಬದುಕೇ ಒಂದು ರೀತಿಯ ಕಹಿ, ಬದುಕೇ ಒಂದು ರೀತಿಯ ನೀರಸ, ಸಪ್ಪೆ ಅಂತೀವಲ್ಲ, ಮಾವಿನ ಹಣ್ಣು ಮುಂದೆ ಇರುತ್ತೆ, ಆದರೆ ತಿಂದಾಗ ಗೊತ್ತಾಗುತ್ತೆ ಅದರಲ್ಲಿ ಏನು ಸಪ್ಪೆ ರುಚಿನೇ ಇಲ್ಲ ಅಂತ. ಹಲಸಿನಣ್ಣು ನೀರು ಜಾಸ್ತಿ ಹೋಗ್ಬಿಟ್ರೆ ಆ ಗಿಡಕ್ಕೆ ಹಲಸು ತಿಂದಿದ್ದು ಒಂಥರ ನೀರು ತಿಂದ ಹಾಗೆ, ಒಂದು ರೀತಿಯಲ್ಲಿ ಏನು ಪ್ರಯೋಜನ ಇಲ್ಲ. ಆ ರೀತಿ ತಿಂದದ್ದು ಅದರ ಸವಿಯನ್ನು ಕೊಡ್ತಾ ಇಲ್ಲ ಅಂತ ಅನಿಸುತ್ತೆ. ಆ ರೀತಿಯ ಒಂದು ಗ್ರಹ ಶುಕ್ರ. ಹಾಗಾಗಿ ಅಂಥ ಶುಕ್ರ ಬಲಹೀನಾದಾಗ ನಮ್ಮ ಬದುಕಿನ ರುಚಿ ಕಳೆದು ಹೋಗುತ್ತೆ. ಹೀಗಾಗಿ ಏನು ಮಾಡಬೇಕು? ಶುಕ್ರ ಆರಾಧನೆ ಮಾಡಬೇಕು. ಶುಕ್ರನಿಗೆ ಮಹಾಲಕ್ಷ್ಮಿ ಆರಾಧನೆ ಹೇಳಿದೆ ನೋಡಿ. ಮಹಾಲಕ್ಷ್ಮಿ ಎಂಥ ಗ್ರಹಕ್ಕೆ ದೇವತೆಯಾಗಿದ್ದಾಳೆ, ಬದುಕಿಗೆ ರುಚಿ ಕೊಡ್ತಕ್ಕಂಥವಳು ಮಹಾಲಕ್ಷ್ಮಿ. ಹೀಗಾಗಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಮೊಸರನ್ನು, ಅವರೇ ಧಾನ್ಯವನ್ನು, ತುಪ್ಪವನ್ನು, ಬಿಳಿ ವಸ್ತ್ರವನ್ನು ದಾನ ಮಾಡ್ತಕ್ಕಂಥದ್ದು, ಬಿಳಿ ಪುಷ್ಪಗಳನ್ನು ದಾನ ಮಾಡ್ತಕ್ಕಂಥದ್ದು, ಹೀಗೆ ಅನೇಕ ಬಗೆಗಳಲ್ಲಿ ಆಕೆಯ ಆರಾಧನೆ ಇದೆ. ಅದನ್ನು ಯಾವ್ಯಾವ ರಾಶಿಯವರು ಮಾಡಬೇಕು ಅದನ್ನೆಲ್ಲ ನಾವು ಗಮನಿಸ್ತಾ ಹೋಗೋಣ. ಅಂತೂ ಶುಕ್ರನ ಪರಿವರ್ತನೆ ನಿಮ್ಮ ಬದುಕಿಗೆ ಒಂದು ತಿಂಗಳುಗಳ ಕಾಲ, ಮುಂದಿನ ತಿಂಗಳು 2ನೇ ತಾರೀಕಿನವರೆಗೆ ಸ್ವಲ್ಪ ಸಪ್ಪೆಯನ್ನು ತಂದುಕೊಡ್ತಾನೆ. ಇದಕ್ಕೆ ನಾವು ಸಿದ್ಧರಾಗಬೇಕು. ಎಸ್, ಈಗ ನಾನು ಸಪ್ಪೆ ಊಟ ಮಾಡಲಿಕ್ಕೆ ಸಿದ್ಧ ಇದ್ದೀನಿ, ತನ್ಮೂಲಕ ಸ್ವಲ್ಪ ರುಚಿ ಬೇಕು ಅಂದರೆ ಮಹಾಲಕ್ಷ್ಮಿ ಆರಾಧನೆ ಮಾಡಿ ಇರುವ ಸಪ್ಪೆಯನ್ನೇ ಸ್ವಲ್ಪ ರುಚಿ ಮಾಡ್ಕೊಳ್ತೀನಿ ಅನ್ನೋ ಒಂದು ದೃಢ ಮನಸ್ಸನ್ನು ನಾವು ಸಿದ್ಧ ಮಾಡಿಕೊಳ್ಬೇಕು ಈ ದಿವಸದಿಂದ. ಈ ದಿವಸ ಒಂದು ಸಲ ಮಹಾಲಕ್ಷ್ಮಿ ದರ್ಶನ ಮಾಡಿ ಬನ್ನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.